ನಮಸ್ತೆ ಸ್ನೇಹಿತರೆ, ಪಿಂಪಲ್ ಹೆಚ್ಚಾಗ್ತಾ ಇದೆ, ಪಿಂಪಲ್ ಮಾರ್ಕ್ ಹಾಗೆಯೇ ಉಳಿತಾ ಇದೆ, ಕಪ್ಪು ಕಲೆಗಳು ಹೆಚ್ಚಾಗ್ತಾ ಇದೆ, ಚರ್ಮದಲ್ಲಿ ಒಂದೊಳ್ಳೆ ಹೊಳಪಿಲ್ಲ, ನಮ್ಮ ಚರ್ಮ ತುಂಬ ಬೇಗನೆ ಸುಕ್ಕುಗಟ್ತಾ ಇದೆ, ಜ್ಯೋತಿ ಬೀಳಲಿಕ್ಕೆ ಶುರುವಾಗಿದೆ, ಒಂದೊಳ್ಳೆ ಹೊಳಪಿಲ್ಲ ನಮ್ಮ ಚರ್ಮದಲ್ಲಿ, ಯಾವಾಗಲೂ ಡಲ್ ಆಗಿರತ್ತೆ. ಯಾವುದೇ ಒಂದು ಕಾಸ್ಟ್ಲಿ ಕ್ರೀಮು ಸಿರಮು ಏನೇ ಅಪ್ಲೈ ಮಾಡಿದ್ರೂ ಕೂಡ ಒಂದು ಹೊಳಪು ಅನ್ನುವಂಥದ್ದು ಬರ್ತಾ ಇಲ್ಲ. ಜೊತೆಗೆ ಬಂಗಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಇದೆ, ಪಿಗ್ಮೆಂಟೇಷನ್ ಹೆಚ್ಚಾಗಿದೆ ಅಥವಾ ಮೆಲಾಸ್ಮಾ ಅನ್ನುವಂಥದ್ದು ಹೆಚ್ಚಾಗಿದೆ. ಅಂದರೆ ಪ್ರತಿದಿನ ರಾತ್ರಿ ಈ ಒಂದು ಸಿರಮನ್ನು ಅಪ್ಲೈ ಮಾಡಿ ಸಾಕು, ಬೆಳಗಾಗುವಷ್ಟರಲ್ಲಿ ಜಾದು ಮಾಡುತ್ತೆ. ಏನೇ ಒಂದು ಸಮಸ್ಯೆಗಳಿದ್ದರೂ, ಚರ್ಮದ ಸಮಸ್ಯೆಗಳಿದ್ದರೂ ನಿವಾರಣೆಯಾಗಿ ನಮ್ಮ ಚರ್ಮದಲ್ಲಿ ಆ ಒಂದು ಹೊಳಪು ಅನ್ನುವಂಥದ್ದು ಹೆಚ್ಚಾಗುತ್ತೆ, ಸ್ಕಿನ್ನು ಗ್ಲೋ ಆಗುತ್ತೆ, ಬ್ರೈಟ್ನೆಸ್ ಹೆಚ್ಚಾಗುತ್ತೆ, ಜೊತೆಗೆ ಸ್ಕಿನ್ನು ತುಂಬಾ ಟೈಟ್ ಆಗುತ್ತೆ, ಲೈಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಕಪ್ಪು ಚುಕ್ಕೆ ಕೂಡ ಮುಖದಲ್ಲಿ ಉಳಿಯೋದಿಲ್ಲ. ಅಷ್ಟು ಎಫೆಕ್ಟಿವ್ ಆದಂಥ ಸಿರಮನ್ನು ನಾವು ಇವತ್ತು ಮನೆಯಲ್ಲೇ ಮಾಡ್ಕೊಳ್ಳೋಣ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆಯಿತು ಅಂದರೆ ಗೊತ್ತಲ್ಲ, ವಿಡಿಯೋಗೊಂದು ಲೈಕ್ ಮಾಡಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದರೂ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಮಗೆ ಇಲ್ಲಿ ತುಂಬ ದುಬಾರಿ ಪದಾರ್ಥಗಳು ಖಂಡಿತವಾಗ್ಲೂ ಬೇಕಾಗೋದಿಲ್ಲ. ಮನೆಯಲ್ಲೇ ಇರುವಂಥ ಪದಾರ್ಥಗಳಿದ್ದರೆ ಸಾಕಾಗತ್ತೆ. ತುಂಬ ಸಿಂಪಲ್ಲಾಗಿ ಸರಳವಾಗಿ ಮಾಡ್ಕೋಬೋದು. ಯಾವುದೇ ಒಂದು ಕಾಸ್ಟ್ಲಿ ಸಿರಮ್ಗೂ ಕೂಡ ಇದು ಕಡಿಮೆ ಇರೋದಿಲ್ಲ, ಅಷ್ಟು ಒಂದು ಒಳ್ಳೆಯ ರಿಸಲ್ಟನ್ನು ನೀಡುತ್ತೆ. ಮೊದಲೇದಾಗಿ ನಾನಿಲ್ಲಿ ಒಂದು 2 ಪೀಸಷ್ಟು ಶುಂಠಿಯನ್ನು ತೊಗೊಂಡಿದ್ದೀನಿ, ಹಸಿ ಶುಂಠಿ. ಅದನ್ನು ಮೇಲ್ಭಾಗದ ಸಿಪ್ಪೆನ ತೆಗೆದ್ಬಿಟ್ಟು ನೋಡಿ, ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇದನ್ನು ಪೇಸ್ಟ್ ಮಾಡಿಕೊಂಡು ನಾವು ಇದರ ರಸವನ್ನು ತೆಗೆದಿಟ್ಕೊಳ್ಬೇಕು. ನೋಡಿ, ಈ ಒಂದು ಶುಂಠಿಯ ಆ ಒಂದು ರಸ ಏನು ಬರುತ್ತೆ ಅದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಎಷ್ಟೇ ಪಿಂಪಲ್ ಆಗಿರ್ಬೋದು, ಪಿಂಪಲ್ ಮಾರ್ಕ್ ಆಗಿರ್ಬೋದು, ತುಂಬ ಬೇಗನೆ ನಿವಾರಣೆ ಆಗುತ್ತೆ. ಬಂಗಿನ ಸಮಸ್ಯೆ ಅಥವಾ ಪಿಗ್ಮೆಂಟೇಷನ್ ಅಂತ ಏನು ಕರಿತೀವಿ ಅದರ ನಿವಾರಣೆಗೆ ತುಂಬಾ ಹೆಲ್ಪ್ ಆಗುತ್ತೆ. ನಮ್ಮ ಸ್ಕಿನ್ನು ತುಂಬ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಹೊಳಿಲಿಕ್ಕೆ ಶುರುವಾಗುತ್ತೆ. ಈ ಒಂದು ವಿಟಮಿನ್ ಸಿ ಮಾಡುವಂಥ ಕೆಲಸವನ್ನು ನಮಗೆ ಶುಂಠಿಯ ರಸ ಮಾಡುತ್ತೆ. ಅಂದರೆ ಶುಂಠಿನಲ್ಲಿ ಇರುವಂಥ ಆ್ಯಂಟಿ ಆಕ್ಸಿಡೆಂಟ್ ಏನು ನಮ್ಮ ಸ್ಕಿನ್ನಿಗೆ ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡಲಿಕ್ಕೆ ಅಥವಾ ಕಪ್ಪು ಕಲೆಗಳ ನಿವಾರಣೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತಲ್ಲ, ಅದೇ ರೀತಿಯಾಗಿ ಶುಂಠಿಯ ರಸದಲ್ಲಿ ಇರುವಂಥ, ಅಂದರೆ ಶುಂಠಿಯಲ್ಲಿ ಇರುವಂಥ ಜಿಂಜರಾಲ್ ಅನ್ನುವಂಥ ಒಂದು ಅಂಶ ನಮ್ಮ ಸ್ಕಿನ್ನನ್ನು ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡಲಿಕ್ಕೆ, ಕಪ್ಪು ಕಲೆಗಳ ನಿವಾರಣೆ ಮಾಡಲಿಕ್ಕೆ ಅಥವಾ ಪಿಗ್ಮೆಂಟೇಷನ್ ಆಗಿರ್ಬೋದು, ಮೆಲಾಸ್ಮಾ ಆಗಿರ್ಬೋದು, ಇದನ್ನು ಲೈಟ್ ಮಾಡಲಿಕ್ಕೆ, ನಿವಾರಣೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹೈಪರ್ ಪಿಗ್ಮೆಂಟೇಷನ್ ಆಗಿದ್ದರೂ ಕೂಡ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಜೊತೆಗೆ ನಮ್ಮ ಸ್ಕಿನ್ನಲ್ಲಿ ಕೊಲಾಜನ್ ಪ್ರೊಡಕ್ಷನನ್ನು ಹೆಚ್ಚಿಸುತ್ತೆ. ಯಾರಿಗೆ ತುಂಬ ಸುಕ್ಕಾಗ್ತಾ ಇರುತ್ತೆ, ನೆರಿಗೆಗಳು ಬೀಳ್ತಾ ಇರುತ್ತೆ, ಸ್ಕಿನ್ನು ಜೋತು ಬಿದ್ದಂಗೆ ಅನ್ನಿಸ್ತಾ ಇರುತ್ತಲ್ಲ, ಅದನ್ನು ಟೈಟ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ಲೈಟ್ನಿಂಗ್ ಕಾಂಪೌಂಡ್ಸನ್ನು ಕೂಡ ಒಳಗೊಂಡಿದೆ. ಇದರಿಂದ ನಮ್ಮ ಚರ್ಮ ತುಂಬ ಲೈಟ್ ಆಗ್ತಾ ಹೋಗುತ್ತೆ, ಹೊಳೆಯುವಂತೆ ಆಗುತ್ತೆ, ಒಳ್ಳೆ ಹೊಳಪನ್ನು ಕೂಡ ಪಡಿಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಕಟ್ ಮಾಡಿ ತೊಗೊಂಡಿರುವಂಥ ಶುಂಠಿಯನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಸಣ್ಣಗೆ ರುಬ್ಕೊಂಡಿದ್ದೀನಿ. ಅಂದರೆ ನೀರೇನು ಹಾಕಬಾರ್ದು, ಹಾಗೆಯೇ ರುಬ್ಬಿ ಅದರ ಒಂದು ರಸ ಏನು ಬರುತ್ತೆ, ಶುಂಠಿ ರಸವನ್ನು ಒಂದು ಬಟ್ಟೆ ಮೇಲ್ಗಡೆ ಹಾಕಿ ಈ ರೀತಿ ಶೋಧಿಸಿ ಎತ್ತಿಟ್ಕೊಂಡಿದ್ದೀನಿ. ಈ ರೀತಿ ತೊಗೊಂಡಿರುವಂಥದ್ದು ಒಂದು 2 ಟೀ ಸ್ಪೂನ್ ಆಗುವಷ್ಟು ಶುಂಠಿಯ ರಸವನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಇನ್ನು ನಾವು ಇದನ್ನು ಒಂದು ಒಳ್ಳೆ ಸಿರಮ್ ರೀತಿ ಮಾಡ್ಕೋಬೇಕಲ್ಲ, ಹಾಗಾಗಿ ನಾನಿಲ್ಲಿ ಒಂದು 2 ಟೀ ಸ್ಪೂನ್ ಆಗೋಷ್ಟು ಶುಂಠಿಯ ರಸಕ್ಕೆ 2 ಟೀ ಸ್ಪೂನ್ ಆಗೋಷ್ಟು ಅಲವಿರಾ ಜೆಲ್ಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಇರುವಂತಹ ಒಂದು ಫ್ರೆಶ್ ಅಲವಿರಾ ಇಲ್ಲಿ ಹಾಕ್ಕೊಳ್ಬಾರ್ದು, ಯಾಕಂದರೆ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೇಕು. ಹಾಗಾಗಿ ಮಾರ್ಕೆಟಲ್ಲಿ ತರುವಂಥ ಅಲವಿರಾ ಜೆಲ್ಲನ್ನೇ ನೀವು ಬಳಸ್ಕೊಳ್ಳಿ. ಇದರಿಂದ ಇದನ್ನು ಸಾಕಷ್ಟು ದಿನಗಳವರೆಗೆ ಸ್ಟೋರ್ ಮಾಡ್ಕೊಳ್ಬೋದು. ನಂತರ ನಾನಿಲ್ಲಿ ಒಂದು 2 ವಿಟಮಿನ್ ಇ ಕ್ಯಾಪ್ಸುಲ್ಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಥವಾ ವಿಟಮಿನ್ ಇ ಆಯಿಲ್ ಇದೆ ಅಂತಂದರೆ ಒಂದು ಅರ್ಧ ಟೀ ಸ್ಪೂನಷ್ಟು ಸೇರಿಸ್ಕೊಳ್ಳಿ. ಕ್ಯಾಪ್ಸುಲ್ ಆದರೆ ನೋಡಿ 2 ಆದರೆ ಸಾಕಾಗುತ್ತೆ. ಇನ್ನು ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಅದು ಕೊಬ್ಬರಿ ಎಣ್ಣೆ. ಈ ಒಂದು ಚಳಿಗಾಲಕ್ಕೆ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡಲಿಕ್ಕೆ, ಲೈಟ್ ಮಾಡಲಿಕ್ಕೆ, ಕಲೆಗಳ ನಿವಾರಣೆಗೆ ಅಥವಾ ಸುಕ್ಕಾಗೋದನ್ನು ತಡೆಗಟ್ಟಲಿಕ್ಕೆ ತುಂಬ ಹೆಲ್ಪ್ ಆಗೋದು ಅಂತಂದರೆ ಕೊಬ್ಬರಿ ಎಣ್ಣೆ. ನಾನಿಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಈ ಒಂದು ಚಳಿಗಾಲದಲ್ಲಿ ತುಂಬ ಡ್ರೈ ಆಗ್ತಾ ಇರತ್ತೆ, ತುಂಬ ಒಣಗ್ತಾ ಇರತ್ತೆ ಸ್ಕಿನ್ನು. ಖಂಡಿತವಾಗ್ಲೂ ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡೋದ್ರಿಂದ ಆ ಒಂದು ಒಣ ತ್ವಚೆ ಕಡಿಮೆಯಾಗಿ ಒಂದೊಳ್ಳೆ ಜೀವ ತುಂಬುವಂಥ ಕೆಲಸವನ್ನು ಮಾಡುತ್ತೆ ನಮ್ಮ ಸ್ಕಿನ್ನಿಗೆ. ನಂತರ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ರೋಸ್ ವಾಟರನ್ನು ತೊಗೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ನಮ್ಮ ಚರ್ಮದ ಆರೈಕೆಗೆ ರೋಸ್ ವಾಟರ್ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಓಪನ್ ಪೋರ್ಸ್ ಏನಾದರೂ ಆಗ್ತಾಯಿತ್ತು ಅಂದರೆ ಅದರ ನಿವಾರಣೆಗೆ, ಅಂದರೆ ಅದು ಕಡಿಮೆ ಆಗುವಂತೆ ಮಾಡುತ್ತೆ. ಜೊತೆಗೆ ಒಳ್ಳೆ ಹೊಳಪನ್ನು ನೀಡುತ್ತೆ. ಡಲ್ ಆಗಿರುವಂಥ ಚರ್ಮ ಕೂಡ ಹೊಳಿಲಿಕ್ಕೆ ಶುರುವಾಗುತ್ತೆ. ನಂತರ ನಾನಿಲ್ಲಿ ಒಂದು 2 ಚಿಟಿಕೆ ಆಗುವಷ್ಟು
ಅರಿಶಿಣದ ಪೌಡರನ್ನು ತೊಗೊಳ್ತಾ ಇದ್ದೀನಿ. ನಾವಿಲ್ಲಿ ಅಡುಗೆಗೆ ಬಳಸುವಂಥದ್ದನ್ನು ಯಾವುದೇ ಕಾರಣಕ್ಕೂ ತೊಗೊಳ್ಬಾರ್ದು. ಕೆಲವೊಬ್ಬರು ಮುಖಕ್ಕೆ ಹಚ್ಚೋದಕ್ಕೆ ಅಂತಲೇ ಇಟ್ಕೊಂಡಿರ್ತಾರೆ. ಹೊರಗಡೆ ನಿಮಗೆ ಕಸ್ತೂರಿ ಅರಿಶಿಣ ಅಂತೇಳಿ ಸಿಗುತ್ತೆ, ಅದು ತುಂಬ ಒಳ್ಳೆಯದು. ಇಲ್ಲ ಅಂತಂದರೆ ನೀವು ಅರಿಶಿಣದ ಕೊಂಬು ಸಿಗುತ್ತಲ್ಲ, ಅದನ್ನು ಮಿಕ್ಸಿನಲ್ಲಿ ಹಾಕಿ ಅಥವಾ ಕುಟ್ಟಿ ಪುಡಿ ಮಾಡಿ ಅದರ ಒಂದು ಪೌಡರನ್ನು ತೊಗೊಳ್ಳಿ, ತುಂಬ ಒಳ್ಳೆಯದು. ಇಲ್ಲ ಅಂದರೆ ಕಸ್ತೂರಿ ಅರಿಶಿಣ ಅಂತೇಳಿ ಸಿಗುತ್ತೆ, ಅದನ್ನು ತೊಗೊಳ್ಳಿ, ಅದು ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಅಡುಗೆ ಅರಿಶಿಣನ ಯಾರೂ ಕೂಡ ಬಳಸಬಾರ್ದು, ಅದರಲ್ಲಿ ತುಂಬ ಕೆಮಿಕಲ್ ಇರುತ್ತೆ. ಹಾಗಾಗಿ ನೋಡಿ, ಅರಿಶಿಣದ ಪೌಡ್ರನ್ನ ಹಾಕಾದ್ಮೇಲೆ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅರಿಶಿಣ ಕೂಡ ಅಷ್ಟೇ ನಮ್ಮ ಸ್ಕಿನ್ನಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಕಲೆಗಳಿರಲಿ ಅಥವಾ ಪಿಗ್ಮೆಂಟೇಷನ್ ಹೆಚ್ಚಾಗಿದ್ದರೂ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಕಪ್ಪು ಕಲೆಗಳೇನಾಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡಲಿಕ್ಕೆ, ಜೊತೆಗೆ ಆ ಒಂದು ಗುಳ್ಳೆಗಳಾಗಿ ಅದರ ಕಲೆಗಳು ಉಳಿತಾ ಇರುತ್ತಲ್ಲ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಇನ್ನು ಗುಳ್ಳೆಗಳು ಆಗೋದನ್ನು ಕೂಡ ತಡೆಗಟ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಅರಿಶಿಣದ ಪೌಡರ್. ಇನ್ನು ಈ ರೀತಿ ಸಿರಮನ್ನು ನೀವು ಮಾಡಿಕೊಂಡು ಹೊರಗಡೆ ಇಟ್ಕೊಂಡು ಸ್ಟೋರ್ ಮಾಡ್ಕೋತೀವಿ ಅಂದರೆ 10ರಿಂದ 15 ದಿನ ಆರಾಮಾಗಿ ಬಳಸ್ಕೋಬೋದು. ಅಥವಾ ನಾವು ಫ್ರಿಜ್ಜಲ್ಲಿ ಇಟ್ಕೋತೀವಿ ಅಂದರೆ 1 ತಿಂಗಳವರೆಗೂ ಆರಾಮಾಗಿ ಈ ಒಂದು ಸಿರಮನ್ನು ನೀವು ಒಮ್ಮೆ ರೆಡಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಆರಾಮಾಗಿ ಬಳಸ್ಕೊಳ್ಬೋದು. ಇನ್ನು ಇದು ಎಷ್ಟು ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಗೊತ್ತಾ? ನಾವು ಹೊರಗಡೆಯಿಂದ ಹೆಚ್ಚು ಬೆಲೆ ಕೊಟ್ಟು ವಿಟಮಿನ್ ಸಿ ಸಿರಮ್ ಅಂತೇಳಿ ಈ ರೀತಿ ಬೇರೆ ಬೇರೆ ಕ್ರೀಮ್ಗಳನ್ನು ಅಥವಾ ಸಿರಮ್ಗಳನ್ನು ತರಿಸ್ಕೊತಾ ಇರ್ತೀವಿ. ಖಂಡಿತವಾಗ್ಲೂ ಅದಕ್ಕಿಂತ ಇದು ಸೂಪರಾಗಿ ಕೆಲಸ ಮಾಡುತ್ತೆ. ಯಾಕಂದರೆ ನಮ್ಮ ಸ್ಕಿನ್ನಿಗೆ ಏನು ಬೇಕೋ ಆ ಎಲ್ಲ ಪದಾರ್ಥಗಳು ಇದರಲ್ಲೇ ಇರೋದ್ರಿಂದ ಖಂಡಿತವಾಗ್ಲೂ ಬೇರೆ ಯಾವುದೇ ನಾವು ಹೆಚ್ಚು ದುಬಾರಿ ಬೆಲೆ ಕೊಟ್ಟು ತರುವಂಥ ಸಿರಮ್ಗಳಿಗಿಂತಲೂ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲಿರುವಂಥ ಪದಾರ್ಥಗಳಿಂದ ಮಾಡ್ಕೊಂಡಿರೋವಂಥ ಸಿರಮ್ ಇದು. ಇನ್ನು ಈ ಒಂದು ಚಳಿಗಾಲಕ್ಕಂತೂ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಒಮ್ಮೆ ರೆಡಿ ಮಾಡ್ಕೊಳ್ಳಿ, 1 ತಿಂಗಳವರೆಗೂ ಆರಾಮಾಗಿ ಬಳಸ್ಕೋಬೋದು. ಇನ್ನು ದುಬಾರಿ ಬೆಲೆಯ ಸಿರಮ್ಗಳಿಗಿಂತಲೂ ಇದು ಅದ್ಭುತವಾಗಿರುವಂಥ ರಿಸಲ್ಟನ್ನು ನೀಡುತ್ತೆ. ನೀವು ಬೆಳಗ್ಗೆ ಒಮ್ಮೆ ಮತ್ತು ರಾತ್ರಿ ಮಲಗೋದಕ್ಕೆ ಮೊದಲು ಒಮ್ಮೆ ಇದನ್ನು ಅಪ್ಲೈ ಮಾಡ್ತಾ ಬನ್ನಿ. ದಿನಕ್ಕೆ 2 ಬಾರಿಯಂತೆ ಒಳ್ಳೆ ರಿಸಲ್ಟನ್ನು ನೀಡುತ್ತೆ ಅಂತಲೇ ಹೇಳ್ಬೋದು. ತುಂಬ ಡಲ್ ಆಗಿದೆ, ಹೊಳಪಿಲ್ಲ, ಗ್ಲೋ ಇಲ್ಲ, ತುಂಬ ಸ್ಕಿನ್ನೆಲ್ಲ ಜೋತು ಬಿದ್ದಂಗೆ ಅನ್ನಿಸ್ತಾ ಇದೆ, ನೆರಿಗೆಗಳು ಹೆಚ್ಚಾಗ್ತಾ ಇದೆ, ಸುಕ್ಕು ಹೆಚ್ಚಾಗ್ತಾ ಇದೆ, ಒಂದು ಏಜ್ಗೂ ಮುಂಚೆನೇ ಮೊಡವೆಗಳು ಹೆಚ್ಚಾಗಿದೆ, ಡಲ್ ಆಗಿದೆ, ಯಾವುದೇ ಒಂದು ಹೊಳಪಿಲ್ಲ ನಮ್ಮ ಮುಖದಲ್ಲಿ ಅಂದರೆ ಖಂಡಿತವಾಗ್ಲೂ ಈ ಒಂದು ಸಿರಮ್ ಬೆಸ್ಟ್ ಅಂತಲೇ ಹೇಳ್ಬೋದು. ಇನ್ನು ಯಾರಿಗೆ ಬಂಗಿನ ಸಮಸ್ಯೆ, ಪಿಗ್ಮೆಂಟೇಷನ್, ಹೈಪರ್ ಪಿಗ್ಮೆಂಟೇಷನ್ ಅಥವಾ ಮೆಲಾಸ್ಮಾ ಆಗಿದೆ ಅಂದರೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಒಮ್ಮೆ ಇದನ್ನು ರೆಡಿ ಮಾಡಿ ಒಂದು 2-3 ಬಾರಿ ಅಪ್ಲೈ ಮಾಡಿ ಆ ಒಂದು ರಿಸಲ್ಟ್ ಅನ್ನುವಂಥದ್ದು ನಿಮ್ಮ ಕಣ್ಣು ಮುಂದೆನೇ ಇರುತ್ತೆ. ಇನ್ನು ಇದನ್ನು ಬೆಳಗ್ಗೆ ನಾವು ಮುಖ ತೊಳೆದ ನಂತರ ನೀಟಾಗಿ ಈ ಒಂದು ಸಿರಮನ್ನು ಅಪ್ಲೈ ಮಾಡ್ಕೋಬೇಕು. ಅದಾದ ನಂತರ ರಾತ್ರಿ ಇನ್ನೇನು ಮಲಗ್ತೀವಿ ಅನ್ನುವಂಥ ಸಮಯದಲ್ಲಿ ಕೂಡ ಈ ಒಂದು ಸಿರಮನ್ನು ನೋಡಿ ಈ ರೀತಿ ಸ್ವಲ್ಪನೇ ಹಾಕಿಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡಿ ಹಾಗೆ ಬಿಡಿ. 2-3 ದಿನದಲ್ಲೇ ನಿಮ್ಮ ಸ್ಕಿನ್ನಿನ ಒಂದು ಹೊಳಪು ಅನ್ನೋವಂಥದ್ದು ವಿಪರೀತವಾಗಿ ಹೆಚ್ಚಾಗುತ್ತೆ. ಖಂಡಿತವಾಗ್ಲೂ ಒಳ್ಳೆಯ ರಿಸಲ್ಟನ್ನು ಇದು ನೀಡುತ್ತೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.